मैं हूं शिवानी और आप देख रहे हैं बीजापुर एक्सप्रेस। चलते हैं खबरों की ओर। सर 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 विजयपुर नगरदೊಳಗೆ ಒಟ್ಟು 2,90,000 ನಮಗೆ ಅಧಿಕೃತ ಅಂಚೆ ಸರ್ 2,79,000 ಅಂದ್ರೆ ಈಗ ಸ್ವಲ್ಪ ಹಿಂಸರಿ ವೈಡ್ ಆಗ್ರಿ ಸ್ವಲ್ಪ ವೈಡ್ ಆಗ್ರಿ ಒಂದು ಸರ್ ನಮ್ಗೆ ಲಾಸ್ಟ್ ಮೂಮೆಂಟ್ನಾಗ ಈ ಎಲ್ಲನೂ ನಮಗೆ 16,000 ಏನಿಲ್ಲ ಅಷ್ಟು ಮಟ್ಟನೂ ರೀಚ್ ಆಗ್ಬೇಕಂತೇಳಿ ನಮ್ದು ಸರ್. ಇನ್ನೊಂದು ಏನು ಸಮಸ್ಯೆ ಆಗಿದೆ ಸರ್, ನಿನ್ನೆ ಎಲ್ಲ ಬಿ ಎಲ್ ಒಗಳಿಗೆ ನೋಟಿಸ್ ಏನು ಮಾಡತ್ತಾರೆ ಸರ್, ಇಮಿಡಿಯೇಟ್ಲಿ ಬಿ ಎಲ್ ಒಗಳಿಗೆ ಏನು ಉಳ್ದಾವಲ್ಲ ಇನ್ಫಾರ್ಮೇಷನ್ ಫಾರ್ಮ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿಬಿಡೋಲ್ಲ, ESDDO ಮತದಾರ ಅಂತ ಗುರುತಿಸಿ ಅನ್ಕಲೆಕ್ಟೇಬಲ್ ಎಂದು ಇದೇ ಮಾರ್ಕಿಂಗ್ ಮಾಡೋದು. ಅಂದ್ರೆ ಏನು ಹೇಳತ್ತಾರೆ ಸರ್, ಪ್ರೆಷರ್ ಹಾಕಿ ಮನಿ ಸಿಕ್ಕಿಲ್ಲ ಕ್ಲೋಸ್ ಮಾಡಿರಿ, ಕ್ಲೋಸ್ ಮಾಡಿಕೊಡತ್ತೆ ಪ್ರೆಷರ್ ಹಾಕತ್ತ ಸೂಪರ್ವೈಸರ್ ಮೂಲಕ ಬಿ ಎಲ್ ಒಗಳು ಡೈರೆಕ್ಟ್ ಮೀಟಿಂಗ್ ಕರೋದು ಅಥವಾ ಮೆಸೇಜ್ ಹಾಕಿ ಮಾಡತ್ತಾರೆ. ಯಾಕೆ ಸರ್ 8ನೇ ತಾರೀಕಿನ ಮಟ್ಟನೂ ಅಧಿಕೃತವಾಗಿ ಅವಕಾಶ ಐತೆ. 8ನೇ ತಾರೀಕಿನ ಮಟ್ಟ ಪರಮಿಷನ್ 8ನೇ ತಾರೀಕಿನ ಮಟ್ಟ ಅವಕಾಶ ಐತಿ. ಈ ರೀತಿ ಪ್ರೆಷರ್ ಹಾಕತ್ತಾರೆ. ಒಂದು ಮನೆಗೆ ಹೋಗಿ ಕೊಡ್ಬೇಕಂತೈತಿ, ನಮ್ಗೆ ಅದು ಲಿಸ್ಟ್ ಕೊಟ್ಟರೆ ಅಟ್ಲೀಸ್ಟ್ ನಾವು ಬಿ ಎಲ್ ಒಗಳು ಅದೇವು ನಮ್ಮಲ್ಲೆಲ್ಲ ಅಥವಾ ವಾಲಂಟಿಯರ್ಸ್ ಕಾರ್ಯಕರ್ತರು ಬಿ ಎಲ್ ಒಗಳು ಅದೇವು, ನಾವು ಕೂಡ ಹೋಗಿ ಅವ್ರಿಗೆ ಸಹಾಯ ಮಾಡುವಂಥದ್ದು ಮಾಡಿದ್ವಿ. ಈ ತುರಾತುರಿ ಒಳಗೆ ಯಾಕೆ ಇದು ಪ್ರೆಷರ್ ಯಾಕೆ ಹಾಕತ್ತಾರ ನಮ್ಮ ಚುನಾವಣಾಧಿಕಾರು, ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು, ಅದಕ್ಕೆ ದಯಮಾಡಿ ನೀವು ಸ್ವಲ್ಪ ಕರೆಸಿ ಅವ್ರ ಜೊತೆ ಬಿಜಾಪುರ್ನಾಗೆ ಇದು ಯಾಕೆ ಹಿಂಗೆ ಆಗತೈತಿ, ಯಾಕೆ ಪ್ರೆಷರ್ ಹಾಕಿಸಿ ಕ್ಲೋಸ್ ಜಲ್ದಿನ ಮುಗಿಸ್ಬೇಕಂತ ಯಾಕೆ ಇದು ಮಾಡತ್ತಾರ ಅನ್ನೋದು ನಮ್ಮದು ಸ್ವಲ್ಪ ಸೀರಿಯಸ್ ಆಗಿ ಇದ್ರ ಬಗ್ಗೆ ಒಂದು ಸರಿ ಇನ್ನೊಂದು ರೀ ಸರಿ ಕೆಲಸ ಆಗಬೇಕು. ಈ ಫಾರ್ಮ್ ಡಿಸ್ಟ್ರಿಬ್ಯೂಟರ್ ಆಗ್ಬೇಕಾರ ಸುಳ್ಳು ಸ್ಕ್ಯಾನಿಂಗ್ ಮಾಡಿ ಕೊಟ್ಬಿಟ್ರೆ ಸರ್, ಎಲ್ಲ ಸುಳ್ಳು ಮಾಡಿಬಿಟ್ಟಾರೆ. ಈ ನಮ್ಮ ಎಕ್ಸಾಂಪಲ್ ನಮ್ಮ ಬೂತ್ ಒಳಗೆ 300 ಮನಿ ಸಿಕ್ಕಿಲ್ಲ, ಅಲ್ಲಿ ನಮ್ಮ ಡಿಜಿಟಲ್ ಮೊಬೈಲ್ ಒಳಗೆ ಏನು ಸಿಕ್ತೈತಿ 50 ಮನಿ ಸಿಕ್ಕಿಲ್ಲ ಸರ್. ಇನ್ನೂ 200 ಫಾರ್ಮ್ ಹಿಂಗೆ ಯಾಕೆ ಹಿಂಗೆ ಮಾಡತ್ತಾರ ಅದು ಒಂದು ಸರ್. ಈಗ ಡಿಜಿಟಲ್ ಅಂದ್ರೆ ಕಂಪ್ಯೂಟರ್ ಕಂಡು ಮಾಡೋಕೆ ಎಲ್ಲ ಕಾರ್ಪೊರೇಷನ್ ಸಿಬ್ಬಂದಿ ಕುಡಿಸ್ಯಾರ ಸರ್. ಅಲ್ಲಿ ಏನು ಮಾಡತ್ತಾರ, ಯಾವ ಏನು ಮ್ಯಾಪಿಂಗ್ ಪ್ರೊವಿಷನ್ ಆಗಿಲ್ಲಲ್ಲ ತೆಗೆದು ಬಾಜು ಕಡೆ ಆಗ್ತಾರೆ. ಅವು ಇಟ್ಟಿದ್ದೂ ಕೂಡ ಒಳ್ಳೆ ಬಿ ಎಲ್ ಒ ಕೊಟ್ಟರೆ ಅವ್ರು ಇನ್ನೊಮ್ಮೆ ಕರೆಕ್ಷನ್ ಮಾಡೋಕೆ ಅವಕಾಶ. ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ಸ್ವಲ್ಪ ಹೇಳಬೇಕು ಸರ್. ನಮ್ಮಲ್ಲಿ 1277 ಒಂದು ಬೂತ್ 1277 ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. 1277 ಹೆಂಗಂತ ಸರ್, ಒಂದು ರೀತಿ ಅಂದ್ರೆ ಹೊರಗಡೆ ಹೋಗಿರ್ತಾರೆ, ಬಾಡಿಗೆರು ಬಂದಿರ್ತಾರೆ, ಸತ್ತಿರ್ತಾರೆ. ಹಿಂಗೆ ಅವ್ರು ಏನು ಒತ್ತಡ ಯಾರು ಹೇರ್ಯಾರ ಗೊತ್ತಿಲ್ಲ, ಅದಕ್ಕೆ ಅಧಿಕಾರಿಗಳು ಹೇರ್ಯಾರ ಕೇಳ್ತಾರೆ. ಟಾರ್ಗೆಟ್ ಪಾಸ್ ಮಾಡೋದು ಸರ್, ನಾವು ಟಾರ್ಗೆಟ್ ಪಾಸ್ ಮಾಡೋದು ಮತ್ತೆ ಹಿಂದಾಡಿ ಹಂಚೋದು ಅಂತ ಹೇಳ್ತಾರೆ ಸರ್. ಈಗ 2-3 ಬೂತ್ಗಳು ಸರ್ ನಮ್ಮಲ್ಲಿ ಆಗಿದೆ. ಪ್ರತಿಯೊಂದು ಮತಗಟ್ಟೆನಲ್ಲೂ ಯಾರ್ಯಾರೆಲ್ಲ ಈ ರೀತಿ ಮಾರ್ಕಿಂಗ್ ಮಾಡಿದಾರೋ, ಆಬ್ಸೆಂಟು ಅಥವಾ ಶಿಫ್ಟೆಡು, ಅಲ್ಲಿ ಲಭ್ಯವಿಲ್ಲ ಅಥವಾ ಡೆತ್ ಆಗಿದ್ದಾರೆ ಅಂತ ಹೇಳಿ ಮತಗಟ್ಟೆವಾರು ಮಾರ್ಕಿಂಗ್ ಮಾಡಿದ್ದಾರೆ ಮೇಲೂ ಅದರದ್ದು ಪಟ್ಟಿಯನ್ನು ಅಧಿಕೃತವಾಗಿ ಪ್ರಿಂಟ್ ಮಾಡಿ ನಿಮ್ಮ ಕೈಗೆ ನಾನು ಮುಗಿಸ್ಲಿಕ್ಕೆ ಹೇಳ್ತೇನೆ. ಸೊ ದಟ್ ನಿಮಗೆ ಫಸ್ಟ್ ಆಫ್ ಆಲ್ ಇನ್ಫಾರ್ಮೇಶನ್ ಮತಗಟ್ಟೆವಾರು ಗೊತ್ತಾಗ್ಬೇಕು. ಯಾರನ್ನು ಈ ರೀತಿ ಮಾಡಬೇಡ, ಅವ್ರು ಮಾಡಿದ್ದೆಲ್ಲ ಸರಿ, ಮಾಡಿದೆಲ್ಲ ತಪ್ಪು ಅಂತ ಹಾಗೆ ಒಪ್ಕೊಳ್ಳುವಂಥದ್ದು ಅಲ್ಲ. ಇದರಲ್ಲಿ ಪೊಲಿಟಿಕಲ್ ಪಾರ್ಟೀಸು ಬೂತ್ ಲೆವೆಲ್ ಏಜೆನ್ಸಿಗೂ ಈ ಮಾಹಿತಿ ಮುಟ್ಟಬೇಕು. ನಾನು ಮೊನ್ನೆ ನನ್ನ ಕಡೆ ಬಂದಾಗ ನಾನೆಲ್ಲ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಮೀಟಿಂಗ್ ಕರೆಸಿ ನಾನು ನನ್ನ ಕೈನಲ್ಲಿನೇ ಎಲ್ಲರಿಗೂ ಪ್ರಿಂಟ್ ತೆಗೆದು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಅವ್ರು ಕೊಟ್ಟಿದ್ದೆ. ಬಟ್ ಅದು 17ನೇ ತಾರೀಕು ತನಕ ಏನಿತ್ತು ಆ ಮಾಹಿತಿ ಅದು ಎವ್ರಿ ಡೇ ಚೇಂಜ್ ಆಗ್ತಾ ಇರ್ತದೆ. ಈಗ ಡಿಸ್ಟ್ರಿಬ್ಯೂಷನ್ನಲ್ಲಿ ಎಷ್ಟು ಈ ರೀತಿ ಅನ್ಕಲೆಕ್ಟಬಲ್, ಅನ್ಫೌಂಡ್, ಈ ರೀತಿ ಆಬ್ಸೆಂಟು, ಶಿಫ್ಟೆಡು, ಕಾಯಮಾಗಿ ಅಲ್ಲಿ ನಿಲ್ಲಿಸಿಲ್ಲ ಅಂತ ಮತಗಟ್ಟೆವಾರು ಮತದಾರರ ಹೆಸರು ಎಪಿಕ್ ನಂಬರ್ ಒಳಗೊಂಡ ಒಂದು ಪಟ್ಟಿಯನ್ನು ಮತಗಟ್ಟೆವಾರು ಪ್ರಿಂಟ್ ಆಗಿದೆ ಕಾರ್ಪೊರೇಷನ್ ಹೇಳ್ತಾರೆ, ನಿಮ್ಮ ಕೈಯಲ್ಲಿ ಕೊಡ್ತಾರೆ. 8ನೇ ತಾರೀಕು ತನಕ ಈ ಪ್ರಕ್ರಿಯೆ ಕಂಟಿನ್ಯೂ ಚಾಲೂನೇ ಇರ್ತದೆ. ಬೇಗ ಮಾಡಿ ಮುಗಿಸುವಂಥದ್ದಿಲ್ಲ, ಯಾಕಂದ್ರೆ ಆನ್ಲೈನ್ ಸಿಸ್ಟಮ್ ಕ್ಲೋಸ್ ಮಾಡುವಂಥದ್ದು ಹೇಳ್ತೇನೆ. 8ನೇ ತಾರೀಕು ತನಕ ಇದನ್ನು ಕ್ಲೋಸ್ ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಚುನಾವಣಾ ಆಯೋಗದ ವೆಬ್ಸೈಟ್ ತಾನೇ 8ನೇ ತಾರೀಕು ಏನು ಮಧ್ಯರಾತ್ರಿ ಇದೆಯಲ್ಲ ಅಲ್ಲಿಗೆ ಫ್ರೀಸ್ ಆಗ್ತದೆ. ಅದರ ಒಳಗಡೆ ಈಗಾಗಲೇ ಯಾರಾದರೂ ಡೆತ್ ಅಂತ ಮಾರ್ಕ್ ಆಗಿದ್ದವರು ನಿಜವಾಗ್ಲೂ ಅಲ್ಲಿ ಇದ್ದಾರೆ, ಅಥವಾ ಶಿಫ್ಟೆಡ್ ಅಂತ ಮಾರ್ಕ್ ಆಗಿದ್ದವರು ನಿಜವಾಗ್ಲೂ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಆ ಪಟ್ಟಿ ನಿಮ್ಮ ಕೈನಲ್ಲಿ ಕೊಡಿಸ್ತೇವಲ್ಲ, ಅದರಲ್ಲಿ ಇರುವಂಥವರನ್ನು ಈಗ ಇಯರ್ ಲಾಗಿನಲ್ಲಿ ಇರ್ತಾರೆ, ಅದು ಫ್ರೀಸ್ ಆಗಲ್ಲ. ಅದನ್ನು ಮರಳಿ ಮತ್ತೆ ಕಳಿಸಿ ಮರಳಿ ವೆರಿಫಿಕೇಶನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಈಗ ಈ ಪ್ರಕ್ರಿಯೆ ಏನು 8ನೇ ತಾರೀಕಿಗೆ ಬೇಗ ಇವತ್ತು ನಾಳೆದು ಮುಗಿಸುವಂಥದ್ದಲ್ಲಿ, ಯಾಕೆಂದರೆ ಆ ಸಾಫ್ಟ್ವೇರ್ ನಮ್ಮದ್ರಲ್ಲಿ 8ನೇ ತಾರೀಕು ತನಕ ಎಷ್ಟು ಸಲ ಬೇಕಾದರೂ ಅಪ್ಡೇಟ್ ಮಾಡಲಿಕ್ಕೆ, ಡೇಟಾ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಯಾವುದೇ ಡೇಟಾ ಫ್ರೀಸ್ ಮಾಡಲಿಕ್ಕೆ ಅವಕಾಶ ಇದೆ.
ಈಗ ಎಷ್ಟೇ ಅವ್ರದ್ದು ಅಪ್ಡೇಷನ್ ಮಾಡಿರಲಿ ಅದೆಲ್ಲ ಕರೆಕ್ಟ್ ಅಂತ ಹೇಳಿದ್ರೆ BLAsಗಳಿಗೆ ಇನ್ಫ್ಯಾಕ್ಟ್ ಅಧಿಕೃತವಾಗಿ ಅದನ್ನ ಕೈಯಲ್ಲಿ ಒಪ್ಪಿಸಬೇಕಂತ ಈಗ BLAಗಳು ಕೊಡ್ತೇವೆ. ಬಟ್ ಕೊನೆಯ ಮೂಮೆಂಟಲ್ಲಿ ಕೊಟ್ಟರೆ ನಿಮಗೆ ಏನಾಗ್ತದೆ, ಈಗ ಕೊಟ್ಟರೆ ನಾವು ಹೆಂಗೆ ಅದನ್ನು ಚೆಕ್ ಮಾಡ್ಲಿಕ್ಕೆ ಆಗ್ತದೆ. 8ನೇ ತಾರೀಕಿಗೆ ಇನ್ಫಾರ್ಮೇಶನ್ ನಿಮಗೆ ಆ ಕೈನಲ್ಲಿ ಕೊಟ್ಟರೆ ನೀವೇನು ಮಾಡ್ತೀರಾ? 1 ತಾಸಿನಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ? ಅಥವಾ 7ನೇ ತಾರೀಕು ಮಧ್ಯರಾತ್ರಿ ನಾವು ಕೊಡ್ತೇವೆ ಅಂತ ಹೇಳಿ 24 ತಾಸಿನಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ? ಆದರೆ ಈಗಲೇ ಈ BLOs ಪ್ರಕಾರ ಯಾರನ್ನು ಮಾರ್ಕ್ ಮಾಡಿದ್ದಾರೆ ಆ ಇನ್ಫಾರ್ಮೇಶನ್ ಈಗಲೇ ಕೊಟ್ಟರೆ ನೀವು ಆಕ್ಟಿವೇಟ್ ಆಗಿ 8ನೇ ತಾರೀಕು ಒಳಗಡೆ ಕೆಲಸ ಮಾಡಿ ಈಗಲೂ ಅಪ್ಡೇಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಆ ಇನ್ಫಾರ್ಮೇಶನ್ ಪ್ರಿಂಟ್ ಮಾಡಿ ನಮ್ಮ ಕೈಗೆ ಕೊಡ್ಲಿಕ್ಕೆ ಹೇಳ್ತಾರೆ. ಸಾಫ್ಟ್ ಕಾಪಿ ಅಂತೂ ಈಗ ರೆಗ್ಯುಲರ್ ಆಗ್ತಾ ಇದ್ದೇವೆ. ಆ ಇನ್ಫಾರ್ಮೇಶನ್ ಲಿಂಕ್ ಇಲ್ಲ. ಸರ್ ನಿಮ್ಮಿದ್ದು UEF 4,000 ಚಿಲ್ಲರ್ ಇತ್ತು ವಿಜಾಪುರ ಸಿಟಿ 4,000 ಇತ್ತು. ಒಮ್ಮೆ ಇವತ್ತು 11,000 ಒಂದು ದಿವಸದಾಗ 6,000 ಹ್ಯಾಂಗ್ ಆಗ್ತಾವೆ ಸರ್ ಇದು? ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಈ ಪ್ರಶ್ನೆ ಬರ್ತದೆ. ಮನೇಲಿ ಸಿಕ್ಕಿಲ್ಲ ಅಂತ ಅವ್ರು ಅಪ್ಡೇಟ್ ಮಾಡಿದ್ರೆ ನೀವು ಈಗ ಹೇಳ್ಬೋದು ಯಾರು 11,000ದಲ್ಲಿ 11,000 ಎಲ್ಲೆಲ್ಲಿದ್ದಾರೆ, ಯಾವ ಮತಗಟ್ಟಲಿದ್ದಾರೆ, ಆ ಪಟ್ಟಿ ನಿಮ್ಮ ಕೈನಲ್ಲಿ ಕೊಡ್ತೇವೆ. ನಾವು ಸರ್ಕಾರ ಮಾಡಕ್ಕೆ ತಯಾರಿದ್ದೀವಿ ಸರ್. ನೀವು ಏನು ಮಾಡ್ತೀವಿ? ಸರ್ ಇನ್ನೂ 15 ದಿವಸ ಐತಿ. ಒಮ್ಮೆ ಇವರು ಸಿಕ್ಕಿಲ್ಲ ಅಂತ 15 ದಿವಸದಾಗ ಈಗಲೂ ಇದೆ 15 ದಿವಸ. ಈಗ 15 ದಿವಸ ಸರ್ ಇದು ಸರ್ ನೋಡ್ರಿ ಈ ಮೆಸೇಜ್ ಸರ್ ಈ 1 ನಿಮಿಷ ಈ ಸರ್ ನೋಡಿ ಒಂದು ಎಕ್ಸಾಂಪಲ್ ನೋಡಿ ಸರ್. ಈ BLO ಒಳಗೂ ಮೆಸೇಜ್ ಹಾಕ್ತಾರೆ ಸರ್ ಗ್ರೂಪ್. BLO ಎಂದು ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಮಹಾನಗರ ಪಾಲಿಕೆ ಸಿಬ್ಬಂದಿಗಳಿಗೆ ತಿಳಿಸಿದರೆ ಇಂದು ಸಂಜೆ ಒಳಗಾಗಿ ತಮ್ಮಲ್ಲಿ ವಿತರಣೆ ಮಾಡದೆ ಉಳಿದಿರುವ ಎನ್ಯುಮರೇಷನ್ ಫಾರ್ಮ್ EFಗಳನ್ನು ಪರಿಶೀಲಿಸಿ ಈವರೆಗೆ ಮತದಾರ ಮನೆಗಳನ್ನು ಸಿಗದೇ ಇರುವ ಮತದಾರ ಗಣತಿ ನಮೂನೆಯನ್ನು ASDDO ಮತದಾರ ಅಂತ ಗುರುತಿಸಿ ಸರ್ ನೋಡಿ ಸರ್ ಅನ್ಕಲೆಕ್ಟೇಬಲ್ ಎಂದು ಹಿಂದೆ ಮಾರ್ಕ್ ಮಾಡಬೇಕು. ಸಿಗಲಾರದವರನ್ನ ಅನ್ಕಲೆಕ್ಟಬಲ್ ಅಂದ್ರೆ ಮಾರ್ಕ್ ಮಾಡಬೇಕು. ಡೆತ್ ಆಗಿದವ್ರನ್ನ ಡೆತ್ ಆಗಿದಾರೆ ಅಂತ ಮಾರ್ಕ್ ಮಾಡಬೇಕು. ಪರ್ಮನೆಂಟ್ಲಿ ಶಿಫ್ಟ್ ಆಗಿದವ್ರನ್ನ ಶಿಫ್ಟ್ ಆಗಿದ್ದಾರೆ ಅಂತ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿದ್ದಾರೆ. ಮಾಡಿದ್ದು ಸರಿನೋ ತಪ್ಪು ಅದನ್ನು ನಿಮ್ಮ ಕೈನಲ್ಲಿ ನಾವೀಗ ಒಪ್ಪಿಸ್ತೇವೆ. ಎಲೆಕ್ಷನ್ ಕಮಿಷನ್ ಮಾರ್ಕ್ ಮಾಡಿಟ್ಟಿದ್ರು ನಾವು ನೋಡಿದೆವು. ಬಳ್ಳಿ ಮಧು ಬೆಳ್ಳುಳ್ಳಿ ಅಲ್ಲೆಲ್ಲ ಬೇರೆ ಅದನ್ನ ಇಮಿಡಿಯೇಟ್ಲಿ ಟಿಕ್ ಮಾಡಿದ್ರೆ ಇಮಿಡಿಯೇಟ್ಲಿ ಅಲ್ಲೇ ಈ ಪ್ರಕ್ರಿಯೆ 8ನೇ ತಾರೀಕು ತನಕ ಚಾಲು ಇರ್ತದೆ. ಬಟ್ ಈಗ ಅದನ್ನು ಮಾರ್ಕ್ ಮಾಡಿದ್ದಕ್ಕೆ ನಿಮಗೆ ಗೊತ್ತಾಯ್ತು. ಕೊನೆಯ ಮೂಮೆಂಟ್ನಲ್ಲಿ 7ನೇ ತಾರೀಕು ಮಾರ್ಕ್ ಮಾಡಿದ್ರೆ ನೀವೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸಾಫ್ಟ್ವೇರೇ ಫ್ರೀಶ್ ಆಗಿಬಿಡ್ತದೆ. ಈಗ ಏನು ಪಟ್ಟಿ ಇದೆಯಲ್ಲ ಈಗ ಕಂಪ್ಲೀಟ್ ಆಗಿ ಪ್ರತಿಯೊಂದು ಮಠಕ್ಕೆ ಪ್ರಿಂಟ್ ಅನ್ನು ಕೊಡ್ಲಿಕ್ಕೆ ಹೇಳಿ ಆಲ್ರೆಡಿ ಹೇಳಿದ್ರೆ ಅವ್ರಿಗೆ ಮೊನ್ನೆ ಬಂದಾಗ ನಾನೇ ಕೊಟ್ಟಿದ್ದೇನೆ. ಬಟ್ ಅದು 17 ತಾರೀಕು ಡೇಟ್ ಆಗಿದೆ. ಈಗ ಏನು ಪಟ್ಟಿ ಕೊಟ್ಟಿದ್ದೇವಲ್ಲ ಅದರಲ್ಲಿ ಒಂದು ಲಿಂಕ್ ಹಾಕಿದ್ದೇವೆ. ಇವತ್ತು ನನಗೇನು ವಿನಂತಿ ಅಂತ ಹೇಳಿ ಆ ಲಿಸ್ಟನ್ನು ನೀವು ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲೇ ಬರ್ತದೆ ಮತಗಟ್ಟೆ ವಾರ ವಿಧಾನಸಭಾ ಕ್ಷೇತ್ರ ಬರ್ತದೆ. ಅದನ್ನು ಕ್ಲಿಕ್ ಮಾಡಿದ್ರೆ ಮತಗಟ್ಟೆಯಲ್ಲಿ ಯಾರ ಹೆಸರು ಮತದಾರರ ಪಟ್ಟಿನಲ್ಲಿ ಆ ಬೂತ್ನಲ್ಲಿ ಎಷ್ಟು ಜನಕ್ಕೆ ಗೊತ್ತಾಗಿದೆ, ಮತ್ತೆ ಯಾರು ಶಿಫ್ಟ್ ಆಗಿದ್ದಾರೆ ಅಂತ ಮಾರ್ಕ್ ಮಾಡಿದ್ದಾರೆ, ಮತ್ತೆ ಯಾರು ಡೂಪ್ಲಿಕೇಟ್ ಅಂತ ಮಾರ್ಕ್ ಮಾಡಿದ್ದಾರೆ, ಇದು ಎಲ್ಲವೂ ಕೂಡ ನಿಮ್ಮ ಮೊಬೈಲ್ನಲ್ಲಿ ಸಿಗ್ತದೆ. ಅದನ್ನು ದಾಟಿನೂ ಕೂಡ ನಿಮಗೆ ಪ್ರಿಂಟ್ ತೆಗೆದು ಕೊಡ್ಲಿಕ್ಕೆ ಹೇಳ್ತೇವೆ. 8ನೇ ತಾರೀಕು ನಂತರ ಸರ್ ಏನಾಕಿದ್ರಿ ಈಗ ಬಳ್ಳಿ ಕೊಟ್ರೆ ನಮ್ಗೆ ಅವಾಗೂ ನೋಡ್ಬೋದು. 8ನೇ ತಾರೀಕು ಆದ್ಮೇಲೆ ಸರ್ ಸಿಕ್ಕಾಪಟ್ಟೆ ರಶ್ ಹಾಕಿ ಸರ್ ಅವ ನಮ್ಮ ಸಿಬ್ಬಂದಿ ಇಲ್ಲ ಅನ್ಕೋತ ಕೊಡ್ತಾರೆ ಸರ್. ಅದಕ್ಕೆ ಸಮಾಧಾನ ಈಗ ಮಾಡಿದ್ರೆ ಸರ್ ಈಗಲೇ ಅವಕಾಶ ಇದೆ. ಅದಕ್ಕೆ ಸರ್ 8ನೇ ತಾರೀಕು ತನಕ ಅವಕಾಶ ಅದಕ್ಕೆ ಕಮಿಷನರ್ ಹೇಳಿ ಸರ್ ಗಡಬಡ ಮಾಡಿಸ್ಬೇಡ್ರಿ, ಸ್ವಲ್ಪ ಸೂಕ್ಷ್ಮ ಪ್ರಗತಿ ಸಮಾಧಾನ ಮಾಡಿಸುತ್ತೆ. ಅವಕಾಶವನ್ನು ಮುಂಚಿತವಾಗಿ ಮುಗಿಸಬೇಕಂತ ಇದೇನು ರೇಸ್ ಇಲ್ಲ ಏನಿಲ್ಲ. 8ನೇ ತಾರೀಕು ತನಕನೂ ವೆಬ್ಸೈಟ್ ಓಪನ್ ಆಗಿನೇ ಇರ್ತದೆ. ಎಷ್ಟು ಸಲ ಬೇಕಾದ್ರೂ BLO ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತದೆ, ಅಪ್ಡೇಟ್ ಮಾಡ್ಲಿಕ್ಕೆ ಆಗ್ತದೆ, ರಿವರ್ಸ್ ಮಾಡ್ಲಿಕ್ಕೆ ಆಗ್ತದೆ. ಎಲ್ಲ ಆಪ್ಷನ್ ಓಪನ್ ಇದೆ. 8ನೇ ತಾರೀಕು ತನಕ ನಿಮ್ಮಲ್ಲಿ ಈಗ ಏನು ಫಾರ್ಮ್ ಈಗ ಏನು ಲಿಂಕ್ ಕೆಲಸ ಇದಾವಲ್ಲ ಅದು ಮತ್ತೆ ಈಗ ಕೊಡ್ತಾ ಇರುವಂತ ಫಾರ್ಮ್ ಎಲ್ಲವನ್ನೂ ಪರಿಶೀಲನೆ ಮಾಡಿ ಯಾರೇ ಇದ್ರು ಈಗ 8ನೇ ತಾರೀಕು ಇದರ ನಂತರ ಅದು ನೋಟಿಸ್ ಪೀರಿಯಡ್ ಏನು ನಮ್ಮ ಪ್ರಾಸೆಸ್ ಇದೆಯಲ್ಲ ಅದು ಸೆಪರೇಟ್ ಪ್ರಾಸೆಸ್ ಇದೆ. ಫಾರ್ಮ್ ತಗೊಳ್ಳಿ ಸರ್, ಫಾರ್ಮ್ ಕೊಡ್ತೀವಿ ಡಿಲೀಟ್ ಮಾಡಬಾರ್ದು ಅಂತ ಮತ್ತೆ ಅವ್ರು ಬಂದ್ರೆ ಡಿಲೀಟ್ ಎಲ್ಲ ಆಗಲ್ಲ. ಈಗ ಇನ್ನೊಂದು ನಾನು ಲಾಸ್ಟ್ ಟೈಮ್ ಮೀಟಿಂಗ್ ಅಲ್ಲಿ ಹೇಳಿದ್ದೇನೆ, BLO ಲಾಗಿನ್ ನಲ್ಲಿ ಯಾರ ಹೆಸರನ್ನು ಡಿಲೀಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಯಾರ ಹೆಸರನ್ನು ತೆಗಿಲಿಕ್ಕೆ ಅವಕಾಶ ಇಲ್ಲ, ಮಾರ್ಕಿಂಗ್ ಮಾಡ್ಲಿಕ್ಕೆ ಅಷ್ಟೇ ಅವಕಾಶ ಇದೆ. ಅಂತಿಮ ನಿರ್ಧಾರ ERO ಲಾಗಿನ್ ಅಪ್ಲಿಕೇಶನ್ ಕಮಿಷನರ್ ಲಾಗಿನ್ ಕೊನೆಯ ದಿನಕ್ಕೆ ಮುಗಿದ ನಂತರ ಆ ಅವಕಾಶವನ್ನು ಕೊಡ್ತಾರೆ. ಅಲ್ಲಿ ಅದಾದ ನಂತರ 8ನೇ ತಾರೀಕಲ್ಲ ಆದ ನಂತರ ಈಗ ನಾನು ಹೇಳ್ತಾ ಇರೋದು 8ನೇ ತಾರೀಕು ತನಕನೂ ಇದನ್ನು ಎಷ್ಟು ಸಲ ಬೇಕಾದ್ರೂ ಈಗ ಉದಾಹರಣೆಗೆ ಆ ಪಟ್ಟಿನಲ್ಲಿ ನೀವು ತೆಗೆದು ನೋಡಿದ್ರೆ ಕೆಲವು ಜನರು ಡೆತ್ ಆಗಿದ್ದವರು ಕೂಡ ಅದರಲ್ಲಿ ಹೆಸರಿಲ್ಲ, ಡೆತ್ ಆಗಿರೋಂಥ ನಿಮಗೆ ಮಾಹಿತಿ ಇದೆ, ಆ ಮಾಹಿತಿಯನ್ನು ಕೊಡಬಹುದು. ಅದನ್ನು ಸೇರಿಸಲಿಕ್ಕೆ ಅವಕಾಶ ಇದೆ. ಈಗ ಉದಾಹರಣೆಗೆ ಮನೆಗೆ ಹೋಗ್ತಾರೆ, ಅಲ್ಲಿ ಅವ್ರು ಡೆತ್ ಆಗಲಿಲ್ಲ ಅಂತೇಳಿ ಮನೆಗೆ ಯಾರೋ ಒಬ್ಬ ಸೈನ್ ಮಾಡಿ ಕೊಟ್ಟಿದ್ದಾರೆ ತಪ್ಪಾಗಿ, BLOನ ನಮೂದು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಬಟ್ ನಿಮಗೆ ಮಾಹಿತಿ ಇದೆ ಆ ವ್ಯಕ್ತಿಯಲ್ಲಿ ಡೆತ್ ಆಗಿದ್ದಾರೆ ಅಂತ. ಆ ಮತದಾರ ಪಟ್ಟಿಯಲ್ಲಿ ಇರುವಂಥ ಡೆತ್ ಕೇಸಸ್ನಲ್ಲಿ ಅವನ ಹೆಸರಿಲ್ಲ ಅಂತೇಳಿ ಅದನ್ನು ನೀವು ಫ್ಲಾಗ್ ಮಾಡಬಹುದು. ದಯವಿಟ್ಟು ನಾವು ನಿಮಗೆ ಕೊಟ್ಟಿರುವಂಥದ್ದನ್ನು ಓಪನ್ ಮಾಡಿ ನೋಡಿ. ಸರಿ.
ಅದನ್ನು ಈ ಮೊಬೈಲ್ನಲ್ಲಿ ಇದೆ, ಇವತ್ತು ಪ್ರಿಂಟ್ ತೆಗೆದು ಕೊಡ್ಲಿಕ್ಕೆ ಹೇಳ್ತೇನೆ. 8ನೇ ತಾರೀಕು ತನಕ ಯಾರು ವೆಬ್ಸೈಟ್ ಫ್ರೀಸ್ ಮಾಡಲಿಕ್ಕೆ ಅಥವಾ ಬಂದ್ ಮಾಡಲಿಕ್ಕೆ ಕ್ಲೋಸ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಚುನಾವಣಾ ಆಯೋಗದ ಕೈನಲ್ಲಿ ಇದೆ. ಇದನ್ನು ವೆರಿಫೈ ಮಾಡಲಿಕ್ಕೆ ನಿಮ್ಮ ಎಲ್ಲ BLOs ಎಲ್ಲ ಪಕ್ಷದವರೆಗೂ ಕೂಡ ಮೊನ್ನೆ ಕರೆದು ನಾನು ಮೀಟಿಂಗ್ ಅನ್ನು ಮಾಡಿ ಕೊಟ್ಟಿದ್ದೇನೆ. ಇದು ಪ್ರಾಸೆಸ್ನಲ್ಲಿ ಸಹಕಾರ ಮಾಡಿದ್ರೆ ಎಲ್ಲರಿಗೂ ಸಕ್ಸಸ್ ಆಗ್ತದೆ. ನೋ ಪ್ರಾಬ್ಲಮ್. ಕೊಡಿ ಇನ್ನೊಂದು ಏನಾಗಿದೆ ಅಂತ ಸರ್, ಮತ್ತೆ ಉಳಿದ ಎಲ್ಲ ಕೂಡ ಒಂದೊಂದು ಬೂತ್ನ 80 50 ಮಾಡ್ತಾರೆ. ಓಕೆ ಗುಡ್. ಸರ್, ಇವತ್ತಿನ ದಿವಸ ನೀವು ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಮಹತ್ವದ ಮನವಿ ಕೊಟ್ಟರೆ ಅಂತ ಅನ್ಸುತ್ತೆ ಸರ್. ಸರ್, ಆ ಮನವಿ ಏನು ಅನ್ನೋದು ಹೇಳ್ತೀವಿ ಸರ್. ಏನಿಲ್ಲ, ಈಗ SIR ಪ್ರಕ್ರಿಯೆ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ. BLOಗಳು ಸಾಕಷ್ಟು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನ ಕೆಲವು BLAಗಳು ಏನಂದ್ರೆ BLOಗಳಿಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಈಗ ನಮ್ಮ ಪ್ರಕ್ರಿಯೆ ಕೊನೆ ಹಂತಕ್ಕೆ ಬಂದದ. ಆದ್ರೆ ಕೆಲವೊಂದು ಮತದಾರರು ಈಗ ಉಳಿದ ಮತದಾರರು ಅಂದ್ರೆ ಏನು ಶಿಫ್ಟ್ ಆದವರು ಅಥವಾ ಶಿಫ್ಟ್ ಆಗದೇ ಇದ್ರೆ ತಾತ್ಕಾಲಿಕವಾಗಿ ಬಿಟ್ಟು ಹೋದವರು ಅಂಥವ್ರದ್ದೆಲ್ಲ ಒಂದು ಪಟ್ಟಿ ಬರ್ತಾ ಇದೆ. ಆದ್ರೆ ಕಾಂಗ್ರೆಸ್ನ BLAಗಳು ಏನ್ ಮಾಡ್ತಾ ಇದಾರೆ, ಇವರೆಲ್ಲ ಹೋಗ್ಯಾರಿ ಪರ್ಮನೆಂಟ್ ಹೋಗ್ಯಾರ ಅಂತ ಹೇಳಿಕಿಂದ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಆ ತಪ್ಪು ಮಾಹಿತಿ ಕೊಡೋದ್ರಿಂದ BLOಗಳು ಒತ್ತಡಕ್ಕೆ ಬರ್ತಾ ಇದ್ದಾರೆ. ಇಂಥ ಕೆಲಸ ಆಗ್ಬಾರ್ದು. ಯಾಕಂದ್ರೆ ನೈಜ ಮತದಾರರು ಎಲ್ಲಿರ್ಬೇಕು ಅಲ್ಲೇ ಉಳಿಬೇಕು. ಡಬಲ್ ಎಂಟ್ರಿ ಅಂತೂ ಆಗಕ್ ಸಾಧ್ಯನೇ ಇಲ್ಲ ಇಲ್ಲಿ ಈ SIR ನಲ್ಲಿ. ಯಾಕಂದ್ರೆ ಇಲ್ಲಿ PSE ಅಂತಂದೊಂದು ಇದು ಫೋಟೋ ಸಿಮಿಲರ್ ಎಂಟ್ರಿ ಅಂತಂತದ್ದು. ನೀವು ಯಾವುದೇ ಮತದಾರರು ಡಬಲ್ ಎಂಟ್ರಿ ತುಂಬಿದ್ರು ಒಂದು ಅವ್ರ ಆ್ಯಪ್ ನಲ್ಲಿ ಹಿಟ್ ಹಾಕತ್ತೆ ಡಬಲ್ ಎಂಟ್ರಿ ಆಗ್ಯದ. ಇಲ್ಲ ಇಲ್ಲಿಕಂದ್ರೆ ಫೋಟೋ ಸಿಮಿಲರ್ ಎಂಟ್ರಿ ಒಳಗೆ ಅವ್ರು ಬಂದೇ ಬರ್ತದೆ. ಅದಕ್ಕಾಗಿ ಎರಡು ಮತದಾರ ಆಗ್ಲಕ್ ಸಾಧ್ಯನೇ ಇಲ್ಲ ಇದ್ರೊಳಗೆ SIR ಒಳಗೆ. ಅದಕ್ಕಾಗಿ ನಾನು ಎಲ್ಲ ಈ ಕಾಂಗ್ರೆಸ್ ಏನ್ BLAಗಳು ಅದಾರಲ್ಲ ಅವ್ರು ತಪ್ಪು ಮಾಹಿತಿ ಕೊಡೋದು ನಿಲ್ಲಿಸ್ಬೇಕಂತಂದ ವಿನಂತಿ ಮಾಡ್ಕೊತೀನಿ. ಇನ್ನೊಂದು, ಮೊನ್ನೆ ನಮ್ಮ ಬೆಳಗಾವಿ ಉಸ್ತುವಾರಿ ಅದಾರಲ್ಲ ಕಾಂಗ್ರೆಸ್ ಅಂಜಲಿ ನಿಂಬಾಳ್ಕರ್ ಒಂದ್ ರೀತಿ BLOಗಳಿಗೆ ಧಮಕಿ ಹಾಕೋ ರೀತಿಯಿಂದ ಮಾತಾಡಿ ಹೋಗ್ಯಾರ. ಯಾಕಂದ್ರೆ DK ಶಿವಕುಮಾರ್ ಅವ್ರಿಗೆ ಇದ್ರ ಬಗ್ಗೆ ಗಮನಕ್ಕೆ ತರ್ತೀನಿ, ನಿಮ್ದು ಎಲ್ಲ ತಪ್ಪು ಕೆಲಸ ಮಾಡಿರತ್ತಂದ್ರ ಅವ್ರು ಸರಿಯಾದ ಕೆಲಸನೇ ಮಾಡಾಕತ್ತಾರ. ಇವ್ರು ಯಾಕೆ ತಿಳ್ಕೊಳ್ತಾರ ತಪ್ಪು ಕೆಲಸ ಮಾಡ್ತಾರ ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕಾಗಿ ಇಂಥ ರೀತಿ ಧಮಕಿಗಳನ್ನ ಕಾಂಗ್ರೆಸ್ ನಾಯಕರು ಕೊಡಬಾರ್ದು ಅಂತಂದ ನಾನು ವಿನಂತಿ ಮಾಡ್ಕೊತೀನಿ. ಅದು ಎರಡನೇದು, ಈ ಏನು ಡೆತ್ ಆದವರು ಮತ್ತು ಮನೆ ಸಿಗದವ್ರು ಬರೇ ಕಾಂಗ್ರೆಸ್ನ BLAಗಳು ಸಹಿ ಮಾಡ್ಕೊಡತ್ತಾರ. ನಾನೇನಂತೀನಿ, ಅವ್ರ ಮನೆ ಆಜು ಬಾಜು ಹಿಂದ ಮುಂದಿನವ್ರ ಕಡೆಯಿಂದ ಪಂಚನಾಮ ಮಾಡ್ಬೇಕು. ಅಪ್ಪ ಎಲ್ಲಾ ಪಾರ್ಟಿಯ BLAಗಳಿಂದ ಸಹಿ ತಗೋಬೇಕು. BJP ಇರ್ಲಿ, ಕಾಂಗ್ರೆಸ್ ಇರ್ಲಿ, ಎಲ್ಲ ಇರ್ಲಿ, ಯಾರೇ ಇರ್ಲಿ, ಎಲ್ಲಾ ಮತದಾರದ್ದು ಇಂಥವೇನು ಕಂಡು ಬಂದಲ್ಲಿ ಅವ್ರ ಮನೆ ಹಿಂದಿಂದು ಮುಂದಿಂದು ಆಜು ಬಾಜುಕಿಂದು ಮತ್ತು ಎಲ್ಲಾ ಪಾರ್ಟಿಯ BLAಗಳದ್ದು ಸಹಿ ತಗೊಂಡಾಗ ಮಾತ್ರ ಅದನ್ನ ಕನ್ಫರ್ಮೇಶನ್ ಮಾಡಬೇಕು. ಯಾರೇ ಒಬ್ಬರೇ ಒಂದೇ ಪಾರ್ಟಿಯವರು ಸಹಿ ಮಾಡಿಕೊಟ್ಟು ಇವ್ರ ಮನೆಯಲ್ಲಿ ಇಲ್ಲ ಅಂತಂದ್ರೆ ಕನ್ಸಿಡರ್ ಮಾಡಬಾರ್ದು ಅಂತ ಇದು ಮುಖಲಕ್ಕೆ ಗೊತ್ತು. ಸರ್, ಇನ್ನೊಂದೇನಪ್ಪ ಅಂತಂದ್ರೆ ವಿಜಯಪುರದಲ್ಲಿ SIR ಯಾವ ರೀತಿ ನಡೀತದೆ ಅಂತ ನೀವು ಕೂಡ ಗಮನಿಸಿ ಸರ್. ಈಗ ಏನಾಗೈತಪ್ಪ ಅಂತಂದ್ರೆ, ನೀವು ವಿಜಯಪುರ ನಗರದ ಮಾಜಿ ನಗರ ಮಂಡಲ ಅಧ್ಯಕ್ಷರು BJPದಿಂದ. ಸರ್, ಇಲ್ಲಿ BJP ಅವರು ಹೆಚ್ಚಾನೆ ಚಳಿ ಕಾಣ್ತಲ್ಲ, ಬರೀ ಹುಡುಗರು ಕಾಣಿಸ್ತಾರೆ, ಎಲ್ಲಿ ಹೋದ್ರಲ್ಲಿ ಇದೆ ಯಾಕೆ ಸರ್ ಈ ತರ ಯಾಕೆ? ಅವರು ನಮ್ಮವ್ರ ಅದಾರ್ರಿ. BJP ಬಗ್ಗೆ ನಾವು ಜಾಸ್ತಿ ಕಮೆಂಟ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ನಾನು ಒಂದು ಪಾರ್ಟಿ ಒಳಗೆ ಕೆಲಸ ಮಾಡ್ದವಂದಿನಿ. ಎಷ್ಟು ಕೆಲಸ ಮಾಡಿದ್ರು ನಮ್ಗೆ ಅವ್ರದ್ದು ಒಳ್ಳೇದೇ ಆಗ್ತದೆ. ಅದ್ರ ಬಗ್ಗೆ ನಾ ಕಮೆಂಟ್ ಮಾಡಕ್ ಹೋಗಲ್ಲ. ಆದ್ರೆ ಏನದ, ಒಬ್ರು ಯಾರ್ದೋ ಒಬ್ರು ಒತ್ತಡಕ್ಕಾಗಿ ಅವ್ರು ಹೇಳಿಕೆ ಕೊಟ್ಟಿರ್ಬೋದು. ಆದ್ರೆ ನಾ ಅದಕ್ಕೆ ಒಳ್ಳೆ ಕಮೆಂಟ್ ಮಾಡಕ್ ಸಾಧ್ಯ. ಸರ್, ಇನ್ನೊಂದೇನಪ್ಪ ಪ್ರಜಾಪ್ರಭುತ್ವ ಒಂದು ಹಬ್ಬ ಅದ ಸರ್. ಇದ್ರಾಗ ಏನಾಗ್ತದೆ, ಡೂಪ್ಲಿಕೇಟ್ ಅದು ಏನು ಬರಂಗಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು SIR ಮಾಡ್ಕೊಳ್ಳೇಬೇಕಾಗಿತ್ತು. ಹೌದು, ಹೌದಲ್ರಿ? ಇದನ್ನ ಯಾಕಂದ್ರೆ ನೀವು ತಿಳಿದವರಾಗಿ ಮಾಡಿಸ್ಬೋದಲ್ಲ ಅದನ್ನೆಲ್ಲ. ಹೌದು. ಈಗ ನಾವು ಪ್ರತಿಯೊಂದು ಸಮಾಜ ಮೀಟಿಂಗ್ ಕರೀತೀವಿ ಮನೆ. ಪ್ರತಿಯೊಂದು ಸಮಾಜದಲ್ಲೂ ಸಣ್ಣ ಸಣ್ಣ ಏನು ಬಡವರು ಇರ್ತಾರೆ, ಸಣ್ಣ ಸಮಾಜದಲ್ಲೂ ಬಡವರು ಇರ್ತಾರೆ. ಅವ್ರಿಗೆ ಸಹ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಎಲ್ಲಾ ಮೀಟಿಂಗ್ ಕರೆದು ಮೊನ್ನೆ ಏನ್ ಹೇಳಿದ್ರೆ, ನಿಮ್ಮ ಸಮಾಜದಲ್ಲಿ ಪ್ರತಿಯೊಂದು ವ್ಯಕ್ತಿನೂ ಮತದಿಂದ ವಂಚಿತ ಆಗ್ಬಾರ್ದಂಚಿಂದ ಪ್ರತಿಯೊಂದು ಸಮಾಜಕ್ಕೂ ಹೇಳ್ಬಿಟ್ಟಾರ. ಪ್ರತಿಯೊಂದು ಹಿಂದೂ ಸಮಾಜದವರು ಪ್ರತಿಯೊಬ್ಬರಿಗೂ ಸಣ್ಣ ಸಣ್ಣ ಸಮಾಜದವರಿಗೆ ಹೇಳ್ಬಿಟ್ಟಾರೆ, ನಿಮ್ಮ ಸಮಾಜದ ವೋಟರ್ಸ್ಗಳನ್ನು ನೀವು ಉಳಿಸ್ಕೋಬೇಕಂತ. ಇಂಥ ಒಳ್ಳೆ ಕೆಲಸವನ್ನು ನಾವು ಶಾಂತ ರೀತಿಯಿಂದ ಮಾಡ್ತಾ ಇದೀವಿ, ಹೊರತು ಗದ್ದಲ ರೀತಿಯಿಂದ ಏನೂ ಮಾಡ್ತಾ ಇಲ್ಲ. ಸರ್, SIR ಪ್ರಕ್ರಿಯೆ ನಿಮ್ ಬಸವನಗೌಡ ಆಫೀಸ್ದಿಂದ ಪ್ರತಿಯೊಂದು ವಾರ್ಡಿಗೆ ಬೂತ್ ಮಟ್ಟದಲ್ಲಿ ಒಂದು ಸಹಾಯವನ್ನು ತೆಗೆದ್ರಿ ಸರ್? ಪ್ರತಿಯೊಂದು ವಾರ್ಡಿಗೂ ನಾನು ನಿಮ್ಗೆ ನಿಮ್ಮ ಈ ಮಾಧ್ಯಮ ಮುಖಾಂತರ ಹೇಳಲ್ಪಡಿಸ್ತೀನಿ. ಇವತ್ತಿನ ದಿನನೇ SIR ಹೆಲ್ಪ್ ಡೆಸ್ಕ್ ಅಂತ ಶುರು ಆಗ್ತಾ ಇದೆ. ಯಾಕಂದ್ರೆ ಈವರೆಗೆ ಏನು ಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಕೆಲವೊಬ್ರು ಹೊಳೆ ಕೊಡ್ತಾ ಇಲ್ಲ, ಕೆಲವೊಬ್ರಿಗೆ ಫಾರ್ಮ್ ತುಂಬಕ್ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ಸ್ ಬಂದಿದ್ದು. ಅದಕ್ಕಾಗಿ ಆ ಕಂಪ್ಲೇಂಟ್ಸ್ ಅನ್ನು ದೂರ ಮಾಡ್ಕೊಂಬಂತ ಇವತ್ತಿನಿಂದನೇ ನಾವು ಎಲ್ಲಾ ವಾರ್ಡ್ಗಳಲ್ಲಿ ಪ್ರತಿಯೊಂದು ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದವ್ರಿಗೆ ಎಲ್ಲರಿಗೆ ಏನ್ ಮಾಡಿದೀವಿ, ಒಂದೊಂದು ಪೋಸ್ಟ್ ಪ್ರಿಂಟ್ ಮಾಡಿ ಕೆಲವು ಹೆಸರು ಕೊಟ್ಟು, ವಾಟ್ಸಪ್ ಹೆಸರು ಕೊಟ್ಟು, ಅಥವಾ ತುಂಬಾಕ್ ಬರ್ಲಾರ್ದವ್ರಿಗೆ ಅಲ್ಲೇ ಬಂದು ಡೆಸ್ಕ್ ನಲ್ಲಿ ತುಂಬಿಕೊಂಡು ಹೋಗುವಂತ ವ್ಯವಸ್ಥೆಯನ್ನ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸರ್, ಎಷ್ಟೋ ಮಂದಿ ಬಲ್ಲಿ ಮೊಬೈಲ್ ಇರಂಗಿಲ್ಲ, ವಾಟ್ಸಪ್ ಯೂಸ್ ಮಾಡಕ್ ಬರಂಗಿಲ್ಲ, ವಾಟ್ಸಪ್ ಕಳಿಸಿ ಅಂತ
ಆದಷ್ಟು ನೀವೇ ಕಾರ್ಯಕರ್ತರು ಪ್ರತಿಯೊಬ್ಬರು ಇಲ್ಲ ಇಲ್ಲ ಮನೆಗೆ ಇಲ್ಲ ಇಲ್ಲ ಹೋಗ್ಬೋದಲ್ಲ? ಇಲ್ಲ ಅದನ್ನೇ ಹೇಳಿದೆ ನಮ್ಗೆ. ನಾವು ಸಮಾಜ ಮುಖಂಡರ ಮೀಟಿಂಗ್ ಕರೆದಿದ್ದೆ ಇದ್ರ ಸಂಬಂಧ. ಸಮಾಜ ಮೀಟಿಂಗ್ ಪ್ರತಿಯೊಂದು ಇದಕ್ಕಿದ್ದಾರೆ. ಮತ್ತೆ ನಮ್ಮಲ್ಲಿ ಗಣೇಶ ಮಂಡಳಿಗಳಿದಾವೆ. ಆಮೇಲೆ ಕೆಲವೊಂದು ನಮ್ಮ ಈಗೇನು ನಾವು ಸಮುದಾಯಗಳು ಅದಾವಲ್ಲ, ಸಮುದಾಯ ಭವನಗಳು ಇದು ಅದಾವಲ್ಲ, ಅವ್ರಿಗೆ ಎಲ್ಲ ನಮ್ಮಲ್ಲಿ ಲಿಸ್ಟ್ ಅದ. ಅವ್ರಿಗೆ ಸಿಕ್ಕಿ ನಮ್ಮ ಗುಡಿ ಗುಂಡಾರಗಳನ್ನ ಟ್ರಸ್ಟಿಗಳು ಅದಾರ. ಅವ್ರಿಗೆ ಸಿಕ್ಕಿ ನಾವು ಮೆಸೇಜ್ ಕಳಿಸ್ತಾ ಇದ್ವಿ, ಏನಂತ ನಿಮ್ಮ ಆಜುಬಾಜುಕಿನವ್ರಿಗೆ ಈ ರೀತಿ ಯಾವ್ದೇ ತೊಂದರೆ ಆದ್ರೂ ಸ್ವಲ್ಪ ನಮ್ಗೆ ಹೇಳ್ರಿ, ಕಡೆ ನಮ್ಮ MLA ಆಫೀಸ್ ಅವರಿಗೆ ತಿಳಿಸ್ರಿ ಅಂತ ಹೇಳಿದ್ವಿ. ಅದರಿಂದ ಸಾಕಷ್ಟು ರೀತಿಯಿಂದ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಸಾಮಾಜಿಕ ಜಾಲತಾಣ ಆಗಲಿ, ಇಂಡೈರೆಕ್ಟ್ ಆಗಲಿ, ಡೈರೆಕ್ಟ್ ಆಗಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ. SIR ಅನ್ನ ಒಳ್ಳೆ ರೀತಿಯಿಂದ ಕಂಪ್ಲೀಟ್ ಮಾಡೋ ಸಂಬಂಧ ನಾವು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ವಿ. ಸರ್, ತಮ್ಮ ಹೆಸರು? ಶಂಕರ್ ಹುಗಾರ್, ಮಾಜಿ ನಗರ ಮಂಡಲ ಅಧ್ಯಕ್ಷ. ಥ್ಯಾಂಕ್ ಯು. ವಿಜಯಪುರ ನಗರದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಇವತ್ತು ನಾವು ಈ ಮ್ಯಾಪಿಂಗ್ ಸಲ ಮನವಿಯನ್ನು ಕೊಟ್ಟಿದ್ದೇವೆ. ವಿಜಯಪುರ ನಗರದಲ್ಲಿ BLOಗಳು ಸ್ವಲ್ಪ ಎಲ್ಲ ಗಡಬಡ ಮಾಡಕತ್ತಾರ. ಯಾಕಂದ್ರೆ ಇನ್ನ 8ನೇ ತಾರೀಕು ಟೈಮ್ ಐತಿನ ಚುನಾವಣೆ ಆಗಿದ್ದವರು 8ನೇ ತಾರೀಕು ಟೈಮ್ ಕೊಟ್ಟಾರ. ಯಾರು ಡಿಲೀಟ್ ಪಟ ಮಾಡ್ಲಕ್ ಹೋಗ್ಬೇಡ್ರಿ. ಯಾಕಂದ್ರೆ ಯಾವಾಗ ಈ ಊರ್ ಬಿಟ್ಟು ಹೋಗಿರ್ತಾರ, ಪಟಕನೆ ಊರಿಂದ ಬಂದ್ರಪ್ಪ ಅಂದ್ರೆ ಅವೆಲ್ಲ ಓಟ್ ಡಿಲೀಟ್ ಆದ್ರೂ ಹಂಗೆ ಸಮಸ್ಯೆ ಬಿಡ್ತಾವ. ಅದಕ್ಕೆ ನಾವು ಈಗ ಜಿಲ್ಲಾಧಿಕಾರಿ ಭೇಟಿಯಾಗಿ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರನ್ನು ಎಲ್ಲ ಈಶ್ವರಿ ಮನವಿ ಕೊಟ್ಟಿದ್ದೀವಿ. ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಅವ್ರು ಹೇಳಿದ್ದಾರೆ ಯಾವ ಡಿಲೀಟ್ ಮಾಡಂಗಿಲ್ಲ. ನೀವು ಕೂಡ ಎಲ್ಲರೂ ಕೂಡ ನಾವೆಲ್ಲರಿಗೂ ಮಹಾನಗರ ಪಾಲಿಕೆ ಸದಸ್ಯರು ಏನು ಹೇಳಿ ಅಂದ್ರೆ ಯಾವ್ಯಾವ ಊರು ಬಿಟ್ಟು ಹೋಗ್ಯಾರ, ಯಾವ್ಯಾವ ಉಳ್ದಾವ್ ಅವು ಲಿಸ್ಟ್ ನಮ್ಮೆಲ್ಲ ಕಾರ್ಪೊರೇಟ್ಸ್ ಕೊಡ್ರಿ. ಎಲ್ಲ ಕಾರ್ಪೊರೇಟ್ ಲಿಸ್ಟ್ ಕೊಡ್ರಿ. ನಾವು ಪ್ರಯತ್ನ ಮಾಡ್ತೀವಿ. 10 ದಿವಸ ಟೈಮ್ ಐತಿನ. ಯಾಕಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಮತದಾನ ಭಾಳ ಮುಖ್ಯದ. ನಮ್ಮ ಹಕ್ಕನ್ನು ನಾವು ಮತದಾನ ಮಾಡಬೇಕು. ಯಾರ್ಯಾರು ಎಲ್ಲರೂ ವಿನಂತಿ, ವಿಜಯಪುರ ನಗರದಲ್ಲಿ ಇರೋಂಥ ಎಲ್ಲ ಜನ ವಿನಂತಿ ಮಾಡ್ತೇನೆ, ಯಾರ್ಯಾರು ಫಾರ್ಮ್ಗಳು ಮನ್ಯಾಗ ಇಟ್ಟಿರಲ್ಲ ದಯವಿಟ್ಟು ಮನ್ಯಾಗ ಇಡ್ಲಕ್ಕೆ ಹೋಗ್ಬೇಡ್ರಿ. ನಾಳೆ ಇಲೆಕ್ಷನ್ ಟೈಮ್ನಾಗ ನನ್ನ ಓಟ್ ಇಲ್ಲ, ನಿನ್ನ ಓಟ್ ಇಲ್ಲ, ಹೀಗೆ ನಾವು ಜಾಗೃತಿ ಮಾಡಕತ್ತೀವಿ. ಇನ್ನ 15 ದಿವಸ ಟೈಮ್ ಕಾಲಾವಕಾಶ ಐತಿ. ನಿಮ್ಮ ಫಾರ್ಮ್ಗಳು BLO 2 ಕೊಡ್ರಿ. ನಮಗೂ ವಾರ್ಡ್ ಕಾರ್ಪೊರೇಟರ್ ಸಂಪರ್ಕ ಮಾಡ್ರಿ. ಅಲ್ಲಿ BLO 2 ಇರ್ತಾರ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಫಾರಂ ತುಂಬ್ರಿ. ಈಗಾಗಲೇ ಜಿಲ್ಲಾಧಿಕಾರಿ ಹೇಳಿದಾರೆ ತಾವು ಡಿಲೀಟ್ ಮಾಡಂತಾರ. ದಯವಿಟ್ಟು ನಾ ಎಲ್ಲರೂ ವಿನಂತಿ ಮಾಡ್ತೀನಿ ರೀ, ತಾವು ಎಲ್ಲರೂ ಫಾರಂ ತುಂಬಿ. ಯಾವುದೇ ತಪ್ಪಲಾರ ನೀವು ತುಂಬಲಿಕ್ಕಂದ್ರೆ BLOದವ್ರು ಹೇಳ್ರಿ, ಅವರು ಇರ್ತಾರ, ಅವರು ತುಂಬ್ತಾರ. ಯಾಕಂದ್ರೆ ನಾಳೆ ಸಮಸ್ಯೆ ಬಿಡ್ತಾರೆ ಓಟಿಗೆಲ್ಲ. ಅದಕ್ಕೆ ಈಗ ಯಾವ ಡಿಲೀಟ್ ಮಾಡಂತ ಯಾರ ಡೆತ್ ಸರ್ಟಿಫಿಕೇಟ್ ತಂದ್ರು ಕೆಲವು ಡೆತ್ ಸರ್ಟಿಫಿಕೇಟ್ ಇರಂಗಿಲ್ಲ, ಪಟ್ಕೊಂಡು ಡಿಲೀಟ್ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಅವು ಕನ್ಫರ್ಮ್ ಆಗೋ ಮಟ್ಟ ಡಿಲೀಟ್ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನಾವು ಎಲ್ಲರೂ ಕೂಡಿಸಿ ನಾವು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ. ಸರ್, ತಮ್ಮ ಹೆಸರು? ರಾಹುಲ್ ಜಾಧವ್, ಮಹಾನಗರ ಪಾಲಿಕೆ ಸದಸ್ಯ, ವಿಜಯಪುರ.